ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೋಮ್ ಮೇಡ್ ಐಸ್ ಕ್ರೀಮು ಮನೆಯಲ್ಲೇ ಬೇಗ ಫಾಸ್ಟಾಗಿ ತುಂಬ ಈಸಿಯಾಗಿ ಮಾಡ್ಬೋದು. ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಕಾರ್ನ್ಫ್ಲೋರ್ 2 ಸ್ಪೂನ್ನ ಒಂದು ಕಪ್ಪಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಸಕ್ಕರೆ, ಮಿಲ್ಕ್, ಕಾರ್ನ್ಫ್ಲೋರು, ಹಾಗೆ ನಿಮಗೆ ಮತ್ತು ಬಾದಾಮ್ ಪೌಡರ್ ಬೇಕಾಗುತ್ತೆ ಫ್ಲೇವರ್ಗೆ. ನಿಮ್ಗೆ ಬೇರೆ ಯಾವ್ದಾದ್ರು ಇದ್ದರೆ ಅದನ್ನು ತೊಗೋಬೋದು. ನಾನೀಗ ಇಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರ್ಗೆ ಗಟ್ಟಿಯಾಗಿರುವಂತಹ ತಣ್ಣಗಿರೋ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಸಹ ತಣ್ಣಗಿರೋ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ದಪ್ಪ ಹಾಲಾಗಿರಬೇಕು, ಅದು ಬಿಸಿಯಾಗಿರಬಾರ್ದು. ನೀವು ಕಾಯಿಸಿದ್ದಾದ್ರೂ ಸರಿ, ಅದು ಹಾಗೆ ಕಾಯಿಸಿಲ್ಲ ಅಂದ್ರೂ ಹಾಗೆ ಇರೋದಾದ್ರೂ ಸರಿ, ಒಟ್ಟಿನಲ್ಲಿ ತಣ್ಣಗಿರುವಂಥ ಹಾಲನ್ನು ಕಾರ್ನ್ಫ್ಲೋರ್ಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಕೈ ಬಿಡ್ದಂಗೆ ಇದು ಗಂಟನ್ನೆಲ್ಲ ತೆಕ್ಕೊಂಬಿಡಿ. ಹಾಕಿಬಿಟ್ಟು 2 ಸ್ಪೂನು ಕಾರ್ನ್ಫ್ಲೋರ್ಗೆ 1 ಲೀಟರ್ ಹಾಲಿಗೆ ನಾನು ಇಲ್ಲಿ 2 ಸ್ಪೂನ್ನ ತೊಗೊಂಡಿರೋದು. ಅಂದರೆ 1 ಲೀಟರ್ ಹಾಲಲ್ಲಿ ನಾನು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಸೊ 1 ಲೀಟರ್ ಹಾಲಿಗೆ ನಾನಿಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ನ ಸಪ್ರೇಟಾಗಿ ಹಾಲಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕಿ ಅದಕ್ಕೆ 2 ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳೋಣ. ಮತ್ತು 1 ಲೀಟ್ರ್ ಹಾಲು ಏನು ನೀವು ಇಲ್ಲಿ ಕಾಯಿಸ್ಕೊಳ್ಳೋಕೆ ತೊಗೋತೀರಲ್ಲ, ಅದು ತುಂಬ ಗಟ್ಟಿಯಾಗಿರಬೇಕು ಹಾಲು, ಅದಕ್ಕೆ ನೀರು ಸೇರಿಸಿರಬಾರ್ದು. ಸೊ ಫುಲ್ಲು ಗಟ್ಟಿಯಾಗಿರುವಂಥ ಹಾಲನ್ನೇ 1 ಲೀಟರು ತೊಗೊಳ್ಳಿ. ಅದನ್ನು ನೀವು ಕೈ ಬಿಡ್ದಂಗೆ ಈ ಥರ ಕುದಿಸ್ಕೋಬೇಕು. ಅಂದರೆ ನೀವು ಕೆನೆ ಕಟ್ಟಕ್ಕೆ ಬಿಡಬಾರ್ದು. ಇದರಲ್ಲಿ ಸೌಟಲ್ಲಿ ನೀವು ತಿರುಗಿಸ್ಕೋತಾನೇ ಇದ್ದರೆ ಕೆನೆ ಕಟ್ಟೋದಿಲ್ಲ. ಸೊ ಹಾಗಾಗಿ ಕೆನೆ ಕಟ್ಟೋಕ್ಕೆ ಬಿಡಬೇಡಿ. ಈ ಥರ ನೀಟಾಗಿ ಕುದಿಸ್ಕೊಳ್ಳಿ. ಗಟ್ಟಿಗಿರೋ ಹಾಲು, ನೀರನ್ನ ಮಿಕ್ಸ್ ಮಾಡಬೇಡಿ, ಓಕೆನಾ? ಸೊ ಈಗ ಇದು ನೀಟಾಗಿ ಕುದಿಬೇಕಾದ್ರೇ ಸ್ವಲ್ಪ ಇದಕ್ಕೆ ನಾವು ಶುಗರ್ ಸೇರಿಸೋಣ. ಈ ಥರ ಚೆಂದ ಕುದಿಬೇಕಾದ್ರೆ ಸ್ವೀಟ್ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆನ ಹಾಕೊಂಡ್ಬಿಡೋಣ, ಆಯಿತಾ? ನಾನಿವಾಗ ಇದಕ್ಕೆ ಸಕ್ಕರೆನ ಸೇರಿಸ್ಕೋತೀನಿ. ಈ ಥರ ಕುದಿಬೇಕಾದ್ರೇ ಹೇಳಿದ್ದೀನಿ, ದಯವಿಟ್ಟು ಯಾರು ನೀರನ್ನ ಹಾಕಬೇಡಿ, ಗಟ್ಟಿ ಹಾಲನ್ನೇ ಮಾಡಿ ಅಂತ ಹೇಳ್ತೀನಿ. ಈ ಥರ ನಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆನ ಮಿಕ್ಸ್ ಮಾಡೋಣ. ಇದು ಮತ್ತೆ ಚೆನ್ನಾಗಿ ಕುದಿಬೇಕು ಈ ಥರ. ಸೊ ಚೆನ್ನಾಗಿ ಕುದಿಬೇಕಾದ್ರೆ ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಟ್ಟಿರುವಂಥ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉರಿನ ಕಮ್ಮಿ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೊಂಡು ಇದನ್ನು ಸೇರಿಸ್ಕೋಬೇಡಿ, ಮತ್ತೆ ತಳ ಹಿಡಿಯುತ್ತೆ. ಸೊ ಉರಿ ಕಮ್ಮಿ ಇಟ್ಕೊಂಡು ಈ ಮಿಕ್ಸನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ತಿರುಗಿಸ್ಕೊಂಡು ಕುದಿಸ್ಬೇಕು. ಅದು ನೀವು ಕುದಿಬೇಕಾದ್ರೆ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಬರೋ ಥರ ನಿಮಗೆ ಫೀಲ್ ಗೊತ್ತಾಗುತ್ತೆ, ಹಿಂಗೆ ಸೌಟಲ್ಲಿ ತೆಗ್ದಾಗ. ಆ ಥರ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಕುದಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಕುದಿಬೇಕು. ಇದು ಈಗ ಕುದ್ದಾಗಿದೆ. ನಾನು ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಸೊ ನೀನು ಆಫ್ ಮಾಡಾದ್ಮೇಲೆ ಅದು ತಣ್ಣಗಾಗಬೇಕು. ನೀವು ಫ್ರಿಜ್ಜಲ್ಲಿ ಇಡಬೇಕಂದ್ರೆ ಅದು ತಣ್ಣಗಿರಬೇಕು, ಹಾಗೇ ಹಾಕೋಕ್ಕಾಗಲ್ಲ. ಈಗ ಸ್ವಲ್ಪ ಇಲ್ಲಿ ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ. ಬಾದಾಮ್ ಪೌಡರು ಫ್ಲೇವರ್ಗೆ ತೊಗೊಂಡಿದ್ದೀನಿ. ನಿಮಗೆ ಯಾವ್ದಾದ್ರು ಬೇರೆದೇನಾದ್ರು ಇಷ್ಟ ಇತ್ತು ಅಂದರೆ ನೀವು ಹಾಕೋಬೋದು, ಇಲ್ಲ ಅಂದರೂ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ಬಾದಾಮ್ ಪೌಡರ್ ಹಾಕಿದ್ದೀನಿ. ಒಂದು ಪ್ಯಾಕೆಟ್ ಸಿಗತ್ತೆ, ನಿಮಗೆ ತೊಗೋಬೋದು, ಬಾದಾಮ್ ಡ್ರಿಂಕ್ ಅಂತ ಹೇಳಿ ಅದು. ಈಗ ಇದು ಕುದ್ದಿರೋದನ್ನು ನಾವಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಲ್ಲ, ಇದು ತಣ್ಣಗಿರಬೇಕು. ಸೊ ಈಗ ಇದನ್ನು ಹಾಕಿಬಿಟ್ಟು ನೀವು ಬೇಕಿದ್ರೆ ಐಸ್ ಕ್ರೀಮ್ದು ಯಾವುದಾದ್ರೂ ಕಪ್ಗಳು ಆ ಥರ ಏನಾದ್ರು ಇದ್ದರೆ ಕ್ಯಾಂಡಿ ಥರನೂ ಬೇಕಿದ್ರೆ ಮಾಡ್ಕೋಬೋದು. ಹಾಕಿ ನಾನಿಲ್ಲಿ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಹಾಕ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಫಸ್ಟಿಗೆ ಒಂದು 3 to 4 hours ಫ್ರೀಜರಲ್ಲಿ ಇಡಬೇಕು. ನೀವು ಫ್ರಿಜ್ಜಲ್ಲಿ ಇಟ್ಟು ಇದನ್ನು ನೋಡಿ, ಈಗ ಈ ಥರ ಗಟ್ಟಿಯಾಗಿ ಹಿಂಗೆ ಬಂದಿದೆ ಅಲ್ವಾ, ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನೋಡಿ ಈ ಥರ ಕಾಣಿಸತ್ತೆ ನಿಮಗೆ. ನಿಮ್ದೇನಾದರೂ ಫ್ಲೇವರ್ಸ್ ಬೇರೆ ಇತ್ತು ಹಾಕೊಳ್ಳೋಣ ಅಂದರೆ ನೀವು ಬೇಕಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಬರೀ ಮನೆಯಲ್ಲೇ ಸಿಗುವಂತಹದ್ದನ್ನು ತೊಗೊಂಡು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇವಾಗ 3 to 4 hour ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಈಗ ರಿಟರ್ನ್ ತೆಗೆದಿದ್ದೀನಿ. ಮತ್ತೆ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ಒಂದು ರೌಂಡು. ನೀವು ಬೇಕಿದ್ರೆ ಮಿಕ್ಸಿಗೂ ಹಾಕ್ಕೊಳ್ಳೋದಾದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಸೌಟಲ್ಲೇ ಈ ಥರ ಚಂದ ಮಾಡಿ ತಿರುಗಿಸಿ ಮತ್ತೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಇದನ್ನು ಈವ್ನಿಂಗ್ ಇಟ್ಟರೆ ನೀವು ಬೆಳಗ್ಗೆ ತೆಗಿಬೋದು. ಸೊ ಇಲ್ಲ ಬೆಳಗ್ಗೆ ಇಟ್ಟರೆ ಸಂಜೆ ಟೈಮಿಗೆ ತೆಗೆದ್ರೆ ನಡೆಯುತ್ತೆ, ಫುಲ್ ಗಟ್ಟಿಯಾಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ರೌಂಡ್ ಇಡಬೇಕು. ಒಂದೇ ಸತಿ ನಾವು ಅದನ್ನು ಇಟ್ಕೊಂಡು ತಿಂದರೆ ಚೆನ್ನಾಗಿ ಅನಿಸಲ್ಲ. ಈ ಥರ ಮಿಕ್ಸ್ ಮಾಡಿ ಮತ್ತೊಂದು ಸತಿ ಇಟ್ಟರು ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಮತ್ತೆ ಇಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ರೆಡಿ ಆಗಿದೆ. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮನೇಲೇ ಐಸ್ ಕ್ರೀಮ್ನ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಸೊ
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಮತ್ತು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಮತ್ತೆ ಡಿಫ್ರೆಂಟಾಗಿ ಬೇರೆ ರೆಸಿಪಿಗಳ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.